ಓಕೆ, ಬ್ಯಾಕ್ ವಿತ್ ಅನದರ್ ವಿಡಿಯೋ. ಸೊ ಇವತ್ತಿನ ಟಾಪಿಕ್ ಏನಂದರೆ ಕಾಂಟೆಂಟ್ ಕ್ರಿಯೇಷನ್. ಸೊ ಕೆಲವ್ರು ನನಗೆ ಕಾಮೆಂಟ್ಸಲ್ಲಿ ಕೇಳ್ತಿದ್ರು, ಕೆಲವು ನನ್ನ ಫ್ರೆಂಡ್ಸ್ ಕೂಡ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ನಂಗೆ ಕೇಳ್ತಾಯಿದ್ರು. ಆ್ಯಂಡ್ ನನಗೂ ಅಷ್ಟೇ ನಿಮಗೆಲ್ಲ ಸ್ವಲ್ಪ ಎನ್ಕರೇಜ್ ಮಾಡೋಣ ಅಂದ್ಕೊಂಡೆ ಕಾಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ. ಸೊ ಅದಕ್ಕೆ ಏನಕ್ಕೆ ಅಂತ ರೀಸನ್ಸ್ ಕೊಡ್ತೀನಿ ಇವತ್ತು. ಲೈಕ್ ಏನಕ್ಕೆ ಮಾಡಬೇಕು ಕಾಂಟೆಂಟ್ ಕ್ರಿಯೇಷನ್, ಒಳ್ಳೆಯದಾ ಕೆಟ್ಟದಾ ಎರಡೂ ಹೇಳ್ತೀನಿ. ಪ್ರೋಸ್ ಏನಿದೆ, ಕಾನ್ಸ್ ಏನಿದೆ. ಇನ್ಕೆ ಶುರು ಮಾಡೋದಾದರೆ ಹೆಂಗೆ ಶುರು ಮಾಡಬೇಕಂತಲೂ ಹೇಳ್ತೀನಿ. ಆಯಿತಾ? ತುಂಬ ಸಿಂಪಲ್. ಸೊ ಶುರು ಮಾಡೋಣ ವೀಡಿಯೋನ. ಸೊ ಫಸ್ಟ್ ಥಿಂಗ್, ಕಾಂಟೆಂಟ್ ಕ್ರಿಯೇಷನ್ ಏನಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಕಾಂಟೆಂಟ್ ಕ್ರಿಯೇಷನ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ ಜಾಸ್ತಿ. ಸೊ ಹೊರಗಡೆ ಈಗ ತುಂಬ ಜನ ಹೈಲಿ ಇನ್ಫ್ಲೂಯೆನ್ಷಿಯಲ್ ಜನ ಇರ್ತಾರೆ, ಇಲ್ಲ ಅಂದರೆ ನಿಮ್ಮದೇ ಫೀಲ್ಡಲ್ಲಿ ಟಾಪ್ ಟಿಯರಲ್ಲಿ ಇರೋರು ಇರ್ತಾರೆ. ಹಾಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ, ಅವ್ರ ಹತ್ರ ಕೂಡ ಹೋಗೋಕ್ಕಾಗೋದಿಲ್ಲ. ಅದೇ ಸಮ್ಟೈಮ್ಸ್ ಏನಾಗುತ್ತೆ, ಕಾಂಟೆಂಟ್ ಕ್ರಿಯೇಷನ್ ಮಾಡೋದ್ರಿಂದ ನಿಮಗೆ ಅವರಿಗೆ ಎಕ್ಸ್ಪೋಜರ್ ಸಿಗುತ್ತೆ. ಆಯಿತಾ? ಈಗ ನಮಗೆ ಗೊತ್ತಿಲ್ವಲ್ಲ ಅದರ್ ಎಂಡ್ ಆಫ್ ದ ಸ್ಕ್ರೀನ್ ಯಾರು ಕುತ್ಕೊಂಡು ಸ್ಕ್ರಾಲ್ ಮಾಡ್ತಿದ್ದಾರೆ ಅಂತ. ಮೇ ಬಿ ನಿಮಗೆ ತುಂಬ ಬೇಕಾಗಿರೋ ಫೀಲ್ಡಲ್ಲಿ ಒಂದು ಟಾಪ್ ಲೆವೆಲಲ್ಲಿರೋ ಪರ್ಸನ್ ಇರ್ಬೋದು. ನಿಮ್ಮ ರೀಲ್ ನೋಡಿ ಇಷ್ಟಪಟ್ಟು ನಿಮಗೆ ಮೆಸೇಜ್ ಮಾಡ್ಬೋದು, ಫಾಲೋ ಮಾಡ್ಬೋದು, ಅಥವಾ ಯಾವ್ದಾರೋ ಆಪರ್ಚುನಿಟಿ ನಿಮ್ಮ ಕಡೆ ತೊಗೊಬರ್ಬೋದು ಅವರು. ಆಯಿತಾ? ಸೊ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಾಂಟೆಂಟ್ ಕ್ರಿಯೇಷನ್ ಮಾಡೋದ್ರಿಂದ ಇನ್ನೊಂದೇನಾಗುತ್ತೆ, ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ನ ನಾನು ನನ್ನ ಲೈಫಿಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಸ್ಕೆಟ್ಸಲ್ಲಿ ಹಾಕ್ತೀನಿ. ಯಾಕಂದರೆ ನನಗೆ ಲೈಫಲ್ಲಿ ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ ತುಂಬ ಹೆಲ್ಪ್ ಮಾಡಿದೆ. ಜಾಬ್ ತೊಗೊಳಕ್ಕಾಗಲಿ, ಫ್ರೆಂಡ್ಸ್ ಮಾಡ್ಕೊಳಕ್ಕಾಗಲಿ, ನೆಟ್ವರ್ಕು ಕನೆಕ್ಷನ್ ಬೆಳೆಸೋಕ್ಕಾಗಲಿ, ಈವನ್ ಕಾಂಟೆಂಟ್ ಕ್ರಿಯೇಷನಿಗೆ ಕೂಡ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಮಾಡೋದ್ರಿಂದ ಅದು ಇನ್ನೂ ಜಾಸ್ತಿ ಇಂಪ್ರೂವ್ನೇ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಅದೊಂದು. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನೀವು ದುಡ್ಡು ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ಏನಾಗುತ್ತೆ, ಕೆಲವು ಬ್ರ್ಯಾಂಡ್ಸ್ ನೋಡ್ಬೋದು, ಬ್ರ್ಯಾಂಡ್ ಡೀಲ್ಗಳು ಬರುತ್ತೆ. ಆಯಿತಾ? ರೀಲ್ ಮಾಡ್ತೀರಾ, ಯೂಟ್ಯೂಬ್ ಮಾಡ್ತಿದ್ದೀರಾ ಅಂತಂದರೆ ಯೂಟ್ಯೂಬಲ್ಲಿ ಆ್ಯಡ್ ರೆವೆನ್ಯೂ ಮಾಡೋ ಚಾನ್ಸಸ್ ಇರುತ್ತೆ. ಆಯಿತಾ? ಸೊ ಆ್ಯಡ್ ರೆವೆನ್ಯೂ ಬರುತ್ತೆ ಆ್ಯಂಡ್ ಬ್ರ್ಯಾಂಡ್ ಡೀಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಒಂದು ರೀಲಿಗೆ ನಿಮಗೆ 20-30 ಸಾವಿರ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಆಯಿತಾ? ಇನಿಷಿಯಲಿನೇ ಹೇಳ್ತಿದ್ದೀನಿ ನಾನು, 10,000ಇಂದನೇ ಶುರು ಮಾಡಿ. ತಿಂಗಳಿಗೆ ಏನಾದರೂ ನೀವು ಒಂದು 3 ರೀಲ್ ಹಾಕಿ ಒಂದು ಸ್ವಲ್ಪ ಆ್ಯಡ್ ರೆವೆನ್ಯೂ ಬಂದರೆ 50,000-70,000 ನೀವು ಅರ್ನ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಅದರಲ್ಲಿ. ಸೊ ದುಡ್ಡು ಕೂಡ ಮಾಡ್ಬೋದು, ನಿಮ್ಮ ಸ್ಕಿಲ್ಸ್ ಕೂಡ ನೀವು ವರ್ಲ್ಡಿಗೆ ಎಕ್ಸಿಬಿಟ್ ಮಾಡ್ಬೋದು. ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮು ನಿಮ್ಮ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ. ಬೇಸಿಕಲಿ ನಮ್ಮನ್ನು ನಾವು ಅಡ್ವರ್ಟೈಸ್ ಮಾಡ್ಕೋತಾನೆ ಇರಬೇಕು ಲೈಫಲ್ಲಿ. ಇಲ್ಲ ಅಂತ ಅಂದರೆ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ. ನೀವು ಎಷ್ಟೇ ಎಫರ್ಟ್ ಹಾಕಿ ಅದನ್ನು ನೀವೇನಾದರೂ ಮುಚ್ಚಿಟ್ಟಿದ್ರೆ ಯಾರಿಗೂ ಗೊತ್ತಾಗಲ್ಲ, ಆ್ಯಂಡ್ ಅದರಿಂದ ನಿಮಗೆ ಏನೂ ಬೆನಿಫಿಟ್ ಕೂಡ ಆಗೋದಿಲ್ಲ. ಆಮೇಲೆ ಇನ್ನೊಂದು ಥರ ಯಾವ ಥರ ಇನ್ಕಮ್ ಮಾಡ್ಬೋದಂದರೆ, ಇನ್ ಕೇಸ್ ನೀವೇನಾದರೂ ಫಿಟ್ನೆಸ್ ಟ್ರೈನರ್ ಅಥವಾ ಕೋಚ್ ಆಗಿದ್ದರೆ, ಇಲ್ಲ ನೀವು ಯಾವುದಾದ್ರೂ ಒಂದು ಫೀಲ್ಡಲ್ಲಿದ್ದರೆ, ಈಗ ಮೆಡಿಕಲ್ ಫೀಲ್ಡಲ್ಲಿದ್ದರೆ ಅಥವಾ ಇಂಜಿನಿಯರಿಂಗ್ ಫೀಲ್ಡಲ್ಲಿದ್ದರೆ, ನೀವು ಕೋರ್ಸ್ಗಳು ಸೆಲ್ ಮಾಡ್ಬೋದು. ಸೊ ಕೋರ್ಸ್ ಸೆಲ್ ಮಾಡಿಬಿಟ್ಟು ನೀವು ದುಡ್ಡು ಮಾಡ್ಬೋದು. ಇ ಬುಕ್ ಸೆಲ್ ಮಾಡ್ಬೋದು. ಈಗ ನಾನೇನಾದರೂ ಮಾಡೋದಾದ್ರೆ ಕುಕ್ ಬುಕ್ ಸೆಲ್ ಮಾಡ್ಬೋದು. ನೀವೇನಾದರೂ ಕುಕ್ಕಿಂಗಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ, ನನ್ನ ಥರ ರೆಸಿಪಿನ ಯಾರೂ ಮಾಡೋದೇ ಇಲ್ಲ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ ಅಂದರೆ, ನೀವು ರೆಸಿಪಿದು ಕುಕ್ ಬುಕ್ ಎಲ್ಲ ಮಾಡಿಬಿಟ್ಟು ಆನ್ಲೈನಲ್ಲಿ ಸೆಲ್ ಕೂಡ ಮಾಡ್ಬೋದು. ಸೊ ಅದಕ್ಕೆಲ್ಲ ಎಕ್ಸ್ಪೋಜರ್ ಸಿಗುತ್ತೆ ನಿಮಗೆ. ಇನ್ ಕೇಸ್ ನಿಮ್ದು ಏನಾದರೂ ಬಿಸ್ನೆಸ್ ಇದೆ ಅಂತ ಅಂದರೆ, ರಿಯಲ್ ಎಸ್ಟೇಟ್ ಆಗಲಿ ಅಥವಾ ಯಾವ್ದಾದ್ರು ಬಟ್ಟೆ ಅಂಗಡಿ ಕೂಡ ಇದೆ ಅಂತ ಅಂದರೆ, ಏನೇ ಇದ್ರೂ ನಿಮ್ಮ ಬಿಸ್ನೆಸ್ ಕೂಡ ನೀವು ಜನದ ಮುಂದೆ ತೊಗೊಂಡೋಗಿ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇಡ್ಬೋದು. ಈಗ ನೀವು ಹೋಗಿ ಅವ್ರಿಗೆ ಡೈರೆಕ್ಟಾಗಿ ತೋರಿಸೋದ್ರ ಬದಲು ಅವ್ರ ಮನೇಲಿ ಕೂತ್ಕೊಂಡು ನಿಮ್ಮ ಬಿಸ್ನೆಸ್ಸನ್ನು ಚೆಕ್ಔಟ್ ಮಾಡ್ಬೋದು, ನಿಮ್ಮ ಪ್ರಾಡಕ್ಟ್ಸನ್ನು ಚೆಕ್ಔಟ್ ಮಾಡ್ಬೋದು, ಆನ್ಲೈನ್ ಆರ್ಡರ್ ಮಾಡ್ಬೋದು. ಸೊ ತುಂಬ ಜಾಸ್ತಿ ಎಕ್ಸ್ಪೋಜರ್ ಸಿಗುತ್ತೆ. ಯಾವುದೇ ಫೀಲ್ಡಲ್ಲಿ ಇದ್ರೂ ನಿಮಗೆ ಬೆನಿಫಿಷಿಯಲ್ ಆಗೇ ಇರುತ್ತೆ ಕಾಂಟೆಂಟ್ ಕ್ರಿಯೇಷನ್. ಸೊ ಇವಾಗ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಏನು ಬರುತ್ತೆ ಅಂತ ಅಂದರೆ, ನಾನು ಏನು ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕಂತ ನನಗೆ ಗೊತ್ತಿಲ್ಲ, ನನಗೇನು ಸ್ಕಿಲ್ಸೇ ಇಲ್ಲ. ಆಯಿತಾ? ನನ್ನ ಲೈಫು ಇಂಟ್ರೆಸ್ಟಿಂಗ್ ಆಗಿಲ್ಲ, ನನಗೇನು ಸ್ಕಿಲ್ಸು ಇಲ್ಲ, ನಾನು ಯಾರಿಗೆ ಏನು ಹೇಳ್ಕೊಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಅಂದರೆ, ತುಂಬ ಜನ ವ್ಲಾಗ್ಸ್ ಮಾಡ್ತಾರೆ. ಆಯಿತಾ? ಆ್ಯಂಡ್ ಇವಾಗ ಏನಾಗ್ತಿದೆ ಅಂತಂದರೆ, ಲಾಸ್ಟ್ 2 ಇಯರ್ಸಿಂದ AI ರಿಲೇಟೆಡ್ ಕಾಂಟೆಂಟ್ ಜಾಸ್ತಿಯಾಗಿ ಜನ ಸ್ವಲ್ಪ ರಿಯಾಲಿಟಿ ಬೇಸ್ಡ್ ಕಾಂಟೆಂಟ್ಸಿಗೆ ಬರ್ತಾ ಇದ್ದಾರೆ. ಅಂದರೆ ರಿಯಲ್ ಪರ್ಸನಿಂದು ಟಚ್ ಬೇಕು ಇವಾಗ ಜನಕ್ಕೆ. ತುಂಬ AI ನೋಡಾಯಿತು, ತುಂಬ ಆ್ಯನಿಮೇಟೆಡ್ ವೀಡಿಯೋಸ್ ನೋಡಾಯಿತು, ಇವಾಗ ಯಾವ್ದಾದ್ರು ಮನುಷ್ಯ ಮಾತಾಡ್ತಿರೋದು ಕೇಳಿಸ್ಕೋಬೇಕು ಅವ್ರಿಗೆ. ಟ್ರಸ್ಟ್ ಅಲ್ಲಿ ಬಿಲ್ಡ್ ಆಗ್ತಿದೆ ಇವಾಗ ಜನದ್ದು. ಸೊ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತಂದರೆ, ವ್ಲಾಗ್ಸ್ ಮಾಡ್ಬೋದು. ಯಾಕಂದರೆ ವ್ಲಾಗ್ಸಲ್ಲಿ ನಿಮಗೆ ತುಂಬ ಜಾಸ್ತಿ ಎಫರ್ಟ್ ತೊಗೊಳೋದಿಲ್ಲ. ಬೇಸಿಕ್ಲಿ ನಿಮ್ದೇನು ದಿನ ಇದೆ ನೀವು ಅದನ್ನೇ ತೋರಿಸ್ತೀರ ಅಷ್ಟೇ. ಆ್ಯಂಡ್ ತುಂಬ ಜನ ಕನ್ನಡ ಕ್ರಿಯೇಟರ್ಸ್ ಕೂಡ ಮಾಡ್ತಾ ಇದ್ದಾರೆ ಅದನ್ನ. ಆ್ಯಂಡ್ ಯೂಟ್ಯೂಬ್ ಅದಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್. ಒಂದು ಲಾಂಗ್ ಫಾರ್ಮ್ ವೀಡಿಯೋ ಮಾಡೋದಕ್ಕೆ ಒಂದು 10-15 ಮಿನಿಟ್ಸ್ ವೀಡಿಯೋ ಮಾಡ್ಬೋದು ನೀವು. ಆಯಿತಾ? ಸೊ ಏನಾದರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಇಲ್ಲ ಅಂದರೆ ಇವಾಗ ನನ್ನನ್ನು ತೊಗೊಳ್ಳಿ, ನನ್ನ ಎಕ್ಸಾಂಪಲ್ ತೊಗೊಂಡ್ರೆ, ನನಗೆ ಫಿಟ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಾನು ಲಾಸ್ಟ್ 10 ಇಯರ್ಸಿಂದ ವರ್ಕೌಟ್ ಮಾಡ್ತಿದ್ದೀನಿ, ಡಯಟ್ ಮಾಡ್ತಿದ್ದೀನಿ, ಫುಡ್ಡು ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇದೆ. ಆಯಿತಾ? ಇಲ್ಲ ಅಂದರೆ ನಾನು ಅಬ್ರಾಡಲ್ಲಿ ಎಜುಕೇಷನ್ ಬಗ್ಗೆ ಡಿಸ್ಕಸ್ ಮಾಡ್ಬೋದು, ಇಲ್ಲ ಅಂದರೆ ಟ್ರಾವೆಲಿಂಗ್ ಬಗ್ಗೆ ಮಾಡ್ಬೋದು. ನಾನು ಯುರೋಪೆಲ್ಲ ಸುತ್ತಿದ್ದೀನಿ, ಟ್ರಾವೆಲಿಂಗ್ ಬಗ್ಗೆ ಮಾಡ್ಬೋದು. ಇಲ್ಲ ಅಂತ ಅಂದರೆ IT ಬಗ್ಗೆ ಮಾಡ್ಬೋದು, ನಂದು IT ಫೀಲ್ಡಿಂದು. ಸೊ ಈ ಥರ ನನ್ನದೇ ಲೈಫ್ ತೊಗೊಂಡ್ರೆ ಎಷ್ಟೊಂದು ಆಸ್ಪೆಕ್ಟ್ ಇರುತ್ತೆ ನನ್ನ ಲೈಫಲ್ಲಿ. ಒಂದು ಪರ್ಟಿಕ್ಯುಲರ್ ನೀಶ್ ಏನಿದೆ ಅದನ್ನು ಪಿಕ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಕಾಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮ್ಮದು ಕೂಡ ಇವಾಗ ತುಂಬ ಬೇಸಿಕ್ ಹೇಳ್ತೀನಿ. ಈಗ ನಿಮ್ಗೆ ಏನೂ ಇಲ್ಲ,
ನನ್ನ ಮನೇಲೇ ಲೈಕ್ ನಾನು ಹೌಸ್ ಮೇಕರ್ ನಾನು. ನಂಗೆ ಮಗು ಇದೆ, ನಾನು ಮಗು ನೋಡ್ಕೋತೀನಿ ಮನೇಲಿ ಆ್ಯಂಡ್ ಅಡುಗೆ ಮಾಡ್ತೀನಿ ಆ್ಯಂಡ್ ಮನೇನ ನಾನು ನಂದು ಇಡೀ ಮನೆ ಜವಾಬ್ದಾರಿ ತೊಗೊಂಡು ನಾನು ಅದನ್ನು ರನ್ ಮಾಡ್ತೀನಿ ಮನೇನ ಅಂತ ಅಂದರೆ, ನಿಮಗೆ ಅಲ್ಲೂ ತುಂಬ ಜಾಸ್ತಿ ಟಾಪಿಕ್ಸ್ ಆ್ಯಂಡ್ ಇದೆಲ್ಲ ಸಿಗುತ್ತೆ ನಿಮಗೆ, ನೀಶ್ ಸಿಗುತ್ತೆ ನಿಮಗೆ. ಸೊ ಬೇಸಿಕಲಿ ಇವಾಗ ನಿಮಗೆ ನ್ಯೂ ಬಾರ್ನ್ ಬೇಬಿ ಇದೆ ಅಂತ ಅಂದರೆ ನೀವು ಅದನ್ನು ಹೆಂಗೆ ಟೇಕ್ ಕೇರ್ ಮಾಡ್ತೀರಾ, ಯಾವ ಥರ ರೆಗ್ಯುಲರ್ ಆಗಿ ಮೆಡಿಕಲ್ ಕನ್ಸಲ್ಟೇಷನ್ ನಡೆಯುತ್ತೆ. ಸೊ ಈ ಥರ ಇನ್ಫಾರ್ಮೇಷನ್ ಆನ್ಲೈನಲ್ಲಿ ಜಾಸ್ತಿ ಇಲ್ಲ, ಯಾರೂ ಜಾಸ್ತಿ ಶೇರ್ ಮಾಡ್ತಿಲ್ಲ. ಸೊ ನಿಮ್ದೊಂದು ಪರ್ಟಿಕ್ಯುಲರ್ ಫೇಸ್ ಆಫ್ ಲೈಫಲ್ಲಿ ಏನು ಇನ್ಫಾರ್ಮೇಷನ್ ಇದೆ ನೀವು ಅದನ್ನು ಕೂಡ ಶೇರ್ ಮಾಡ್ಬೋದು. ಇವಾಗ ನಾನೇನಾದರೂ ಟ್ರಾನ್ಸಿಷನ್ ಮಾಡ್ತಿದ್ದೀನಿ ಅಂದರೆ, ಈಗ ನಾನು ಇಂಡಿಯಾಲಿದ್ದೆ, ನಾನು ಇವಾಗ ಅಬ್ರಾಡ್ ಹೋಗ್ತಿದ್ದೀನಿ ಮಾಸ್ಟರ್ಸ್ ಮಾಡೋಕ್ಕೆ, ನಾನು ಕಂಪ್ಲೀಟ್ ನಾನು ಟ್ರಾನ್ಸಿಷನ್ ತೋರಿಸ್ಬೋದು. ನಾನು ಇವಾಗ ಫ್ಲೈಟ್ ಬುಕ್ ಮಾಡ್ತಿದ್ದೀನಿ, ನಾನು ಕಾಲೇಜಿಗೆ ಈ ಥರ ಅಪ್ಲೈ ಮಾಡಿದೆ. ಸೊ ಆ ಪರ್ಟಿಕ್ಯುಲರ್ ನೀಶ್ ಏನಿದೆ ಆ ಥರ ಜಾಸ್ತಿ ಜನ ಮಾಡ್ತಿರೋದಿಲ್ಲ. ಆ್ಯಂಡ್ ನೀವು ತುಂಬ ಜನಕ್ಕೆ ಹೆಲ್ಪ್ ಕೂಡ ಮಾಡೋ ಚಾನ್ಸಸ್ ಇರುತ್ತೆ. ತುಂಬ ಜನ ರೀಚ್ ಔಟ್ ಮಾಡ್ತಾರೆ, ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಕಾಮೆಂಟ್ ಮಾಡ್ತಾರೆ, ಹೆಲ್ಪು. ಆ್ಯಂಡ್ ನಿಮ್ಮ ಪರ್ಟಿಕ್ಯುಲರ್ ಆಡಿಯನ್ಸ್ ನಿಮಗೆ ಸಿಗ್ತಾರಲ್ಲಿ. ಕಮ್ಮಿ ವ್ಯೂಸೇ ಬರ್ಬೋದು, ಬಟ್ ತುಂಬ ಕಲ್ಟ್ ಬೇಸ್ಡ್ ಆಡಿಯನ್ಸ್ ಸಿಗ್ತಾರೆ ನಿಮಗೆ. ನಿಮ್ಮನ್ನು ತುಂಬ ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ, ಎವ್ರಿ ವಿಡಿಯೋ ನೋಡ್ತಾರೆ, ಎವ್ರಿ ವಿಡಿಯೋ ಕಾಮೆಂಟ್ ಮಾಡ್ತಾರೆ. ನನಗೂ ತುಂಬ ಜನ ಇದ್ದಾರೆ, ಎವ್ರಿ ವಿಡಿಯೋ ಕಾಮೆಂಟ್ ಮಾಡ್ತೀರಾ ನೀವು. ಸೊ ಆ ಥರ ನಿಮ್ಮದೇ ಆದೊಂದು ಸಪ್ರೇಟ್ ಆಡಿಯನ್ಸ್ ಬಿಲ್ಡ್ ಮಾಡೋ ಚಾನ್ಸಸ್ ಇರುತ್ತೆ, ಆಯಿತಾ. ಇಲ್ಲ ನಿಮ್ಮ ಡೈಲಿ ತೋರಿಸಿ, ಬೆಳಗ್ಗೆ ಏನು ಮಾಡ್ತೀರಾ ನೀವು ಅದು. ಯಾಕಂದರೆ ಪ್ರತಿಯೊಬ್ಬರು ಲೈಫು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಲೈಫು ಬೇರೆಯವ್ರ ಲೈಫಿಗೆ ಕಂಪೇರ್ ಮಾಡಿದ್ರೆ ಏನಾದ್ರು ಒಂದು ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಲ್ಲಿ. ಯಾರ ಲೈಫು ಸೇಮ್ ಇರೋದಿಲ್ಲ, ಆಯಿತಾ. ಆ್ಯಂಡ್ ನೀವು ಕುಕ್ಕಿಂಗ್ ಹೆಂಗೆ ಮಾಡ್ತೀರಾ, ಕುಕ್ಕಿಂಗ್ ಇಂಟ್ರೆಸ್ಟ್ ಇದ್ದರೆ ಕುಕ್ಕಿಂಗ್ ವಿಡಿಯೋ ತೋರಿಸಿ. ಮನೇಲೇ ಇದ್ದೀರಾ, ಕುಕ್ ಮಾಡ್ತಿದ್ದೀರಾ ಅಂದರೆ, ಇನ್ ಕೇಸ್ ಯಾರಾದರೂ ಜಾಬಿಗೆ ಹೋಗ್ತಿದ್ದೀರಾ ಅಂತಂದರೆ ನಿಮ್ಮದು ಡೇ ಇನ್ ಮೈ ಲೈಫ್ ಥರ ಮಾಡಿ ತೋರಿಸಿ. ನಾನು ಆ ಥರ ವೀಡಿಯೋಗಳು ನಾನು ಕೂಡ ಹಾಕಿದ್ದೀನಿ, ಆಯಿತಾ. ಬೆಳಗ್ಗೆ ಎದ್ದು ನಾನು ಹೆಂಗೆ ರೆಡಿ ಆಗ್ತೀನಿ ಏನೇನು ಅಂತ. ಅದು ನೀವು ಏನು ಮಾಡ್ತಿದ್ದೀರಾ ಅಂತಲೇ ಹೇಳಬೇಕಾಗಿಲ್ಲ ಆ ವಿಡಿಯೋಲಿ. ಆ ವಿಡಿಯೋ ನಡೀತಿರುತ್ತೆ ಅದ್ರ ಪಾಡಿಗೆ. ನೀವು ಬ್ಯಾಕ್ಗ್ರೌಂಡಲ್ಲಿ ಬೇರೆ ಏನಾರು ಟಾಪಿಕ್ ಡಿಸ್ಕಸ್ ಮಾಡಿ. ಯಾಕಂದರೆ ನೀವು ಮಾಡ್ತಿರೋದನ್ನೇ ಹೇಳಿದ್ರೆ ಜನಕ್ಕೆ ಸ್ವಲ್ಪ ಬೋರ್ ಆಗುತ್ತೆ. ಮಾಡ್ತಿರೋದನ್ನೇ ಹೇಳೋದಾದರೆ ಈ ಥರ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೋದು ನೀವು. ದಟ್ ಈಸ್ ದ ಬೆಸ್ಟ್ ವೇ ಟು ಡೂ ಇಟ್, ಆಯಿತಾ. ಸೊ ಅದೊಂದಿದೆ. ಎಲ್ಲರಿಗೂ ಏನಾದರೂ ಒಂದು ಸ್ಕಿಲ್ಸ್ ಇದ್ದೇ ಇರುತ್ತೆ, ಏನಾದರೂ ಒಂದು ಸ್ಪೆಸಿಫಿಕ್ ನೀಶ್ ಇರುತ್ತೆ. ನೀವೇನಾದರೂ ಬಟ್ಟೆ ಹೊಲಿಯೋಕೆ ಇಷ್ಟ ಅಂತಂದರೆ ಅದ್ರ ಬಗ್ಗೆ ಹೇಳ್ಕೊಡ್ಬೋದು ಜನಕ್ಕೆ. ಈ ಥರ ಪ್ಯಾಟರ್ನ್ ಬರೋದಕ್ಕೆ ನಾನು ಯಾವ ಥರ ಬಟ್ಟೆ ಹೊಲಿತೀನಿ, ಮಷಿನ್ ಯಾವ ಥರ ಯೂಸ್ ಮಾಡ್ತೀನಿ, ಅದೆಲ್ಲ ಲೈಕ್ ತುಂಬ ಸ್ಪೆಸಿಫಿಕ್ ನೀಶ್ಗಳಲ್ಲೂ ಇರ್ತವೆ, ಆಯಿತಾ. ಆ್ಯಂಡ್ ಬ್ರ್ಯಾಂಡ್ಸ್ ಬರುತ್ತೆ, ಸ್ಪೆಸಿಫಿಕ್ ನೀಶ್ಗಳಿಗೆ ಬ್ರ್ಯಾಂಡ್ ಹುಡುಕ್ತಾ ಇದ್ದಾರೆ, ಬಟ್ ಅವ್ರಿಗೆ ಸಿಗ್ತಾ ಇಲ್ಲ, ಆಯಿತಾ. ಸೊ ಅವರು ಬರ್ತಾರೆ, ಈಗ ಸಿವಿಂಗ್ ಮಿಷಿನ್ ಬ್ರ್ಯಾಂಡು ನನ್ನ ಹತ್ರ ಬರೋಕ್ಕಾಗೋದಿಲ್ಲ. ಸಿವಿಂಗ್ ಮಿಷಿನ್ ಬ್ರ್ಯಾಂಡು ಬಟ್ಟೆ ಹೊಲಿಯೋರ ಹತ್ರಕ್ಕೆ ಹೋಗಬೇಕು. ಆ್ಯಂಡ್ ಬಟ್ಟೆ ಹೊಲಿಯೋದ್ರ ಮೇಲೆ ಯಾರೂ ಜಾಸ್ತಿ ಕಾಂಟೆಂಟ್ ಮಾಡ್ತಿಲ್ಲ ಅಂದರೆ ಅವರಿಗೆ ಅವ್ರ ಬ್ರ್ಯಾಂಡನ್ನು ಎಲ್ಲೂ ಪ್ರೆಸೆಂಟ್ ಮಾಡ್ಕೊಳಕ್ಕೆ ಇಲ್ಲವೇ ಇಲ್ಲ, ಅಡ್ವರ್ಟೈಸ್ ಮಾಡೋಕ್ಕೆ ಜಾಗನೇ ಇಲ್ಲ. ಸೊ ಆ ಥರ ಪರ್ಟಿಕ್ಯುಲರ್ ನೀಶ್ಗಳಿದ್ರೆ ಅದನ್ನು ಹಿಡೀರಿ. ನಿಮ್ಮದೇ ಸುತ್ತಮುತ್ತ ಬೇಜಾನಿರ್ತವೆ, ಆಯಿತಾ. ಸಿಂಪಲ್. ಟ್ರಾವೆಲ್ ಮಾಡ್ತಿದ್ರೆ ಟ್ರಾವೆಲಿಂಗಿನ್ ಮಾಡಿ, ಜಾಬಿಗೆ ಹೋಗ್ತಿದ್ರೆ ಅದನ್ನೇ ತೋರಿಸಿ, ಆಯಿತಾ. ಆ್ಯಂಡ್ ಎವ್ರಿ ಡೇ ಕಾಂಟೆಂಟ್ ಹಾಕೋ ಅವಶ್ಯಕತೆಯೂ ಇಲ್ಲ. ವೀಕ್ಲಿ ಒಂದು ಕಾಂಟೆಂಟ್ ಹಾಕೋಕ್ಕೆ ಶುರು ಮಾಡಿ, ಆಯಿತಾ. ಒಂದು ಪೇಸ್ ಬಿಲ್ಡ್ ಮಾಡಿ. ವೀಕ್ಲಿ ಒಂದು ಹಾಕಿ, ಫುಲ್ ವೀಕ್ ಬೇಕಾದ್ರೆ ನಾನು ಒಂದು ಇಡೀ ವೀಕಲ್ಲಿ ನಾನು ಏನು ಮಾಡಿದೆ ಅಂತ ಮೇಯ್ನ್ ಪಾಯಿಂಟ್ಸ್ ರೆಕಾರ್ಡ್ ಮಾಡಿ, ಏನೇನು ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ವೀಕಲ್ಲಿ ಅದಷ್ಟರದ್ದು ಒಂದು ವೀಕ್ಲಿ ಸ್ನಿಪ್ಪೆಟ್ ಥರ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ಬೋದು ನೀವು ಅದನ್ನ. ಟ್ರಾವೆಲ್ ಮಾಡಿ, ಇಲ್ಲಾಂದರೆ ವೀಕೆಂಡಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಬರೀ ಆ ಟ್ರಾವೆಲಿಂಗಿಂದ ಹಾಕಿ. ಮೋಟೋ ವ್ಲಾಗ್ ಮಾಡ್ತಾರೆ ಕೆಲವರು, ಅದು ಚೆನ್ನಾಗಿ ಮಾಡ್ತಾರೆ, ಆಯಿತಾ. ಹೆಲ್ಮೆಟಿಗೆ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡ್ಕೊಂಡು ಅವ್ರು ಕಂಪ್ಲೀಟ್ ಮೋಟೋ ವ್ಲಾಗ್ ಮಾಡಿಬಿಟ್ಟು ಹಾಕ್ತಾರೆ. ಅದು ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿಯೊಬ್ಬರು ಲೈಫ್ ಡಿಫ್ರೆಂಟ್ ಆಗಿರುತ್ತಲ್ಲ, ಅದೇ ಅಡ್ವಾಂಟೇಜ್ ನಿಮಗೆ. ಈಗ ನನ್ನ ಲೈಫ್ ಸ್ವಲ್ಪ ಬೋರಿಂಗ್ ಆಗಿದೆ. ಹೇಗೆ ಅಂದರೆ ನಾನು ಇಡೀ ದಿನ ಜಾಬಲ್ಲಿ ಇರ್ತೀನಿ, ಇಲ್ಲ ಜಿಮ್ಮಲ್ಲಿ ಇರ್ತೀನಿ, ಇಲ್ಲ ಮನೇಲಿ ಅಡುಗೆ ಮಾಡ್ತಿರ್ತೀನಿ. ಆ್ಯಂಡ್ ಸ್ಟಿಲ್ ಇದನ್ನು ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ನಾನು ಸ್ವಲ್ಪ ಟಾಪಿಕ್ಸ್ ಈ ಥರ ಡಿಸ್ಕಸ್ ಮಾಡ್ಬೋದು, ಇಲ್ಲಾಂದರೆ ನಾನು ಎಲ್ಲರೂ ಟ್ರಾವೆಲಿಂಗಿಗೆ ಹೋಗ್ಬೋದು, ಆಯಿತಾ. ಸೊ ನೀವು ಚೂಸ್ ಮಾಡಿ, ನೀವು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಲೈಫನ್ನು. ಸೊ ಇವಾಗ ಇದರಲ್ಲಿ ಇನ್ನೊಂದು ಥಿಂಗ್ ಬರುತ್ತೆ. ಕೆಲವ್ರು ಹೇಳ್ತೀರಾ ನನಗೆ ನನ್ನ ಪ್ರೈವಸಿ ಆ ಥರ ಲೈಕ್ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ನನ್ನ ಲೈಫನ್ನು ನನಗೆ ಪ್ರೈವೇಟಾಗಿಡೋಕ್ಕೆ ಇಷ್ಟ, ಬಟ್ ಅಂದರೂ ಕಾಂಟೆಂಟ್ ಕೂಡ ಮಾಡಬೇಕು ಅಂತ. ಅದು ಕೂಡ ಮಾಡ್ಬೋದು ನೀವು. ಈಗ ನನ್ನದೇ ಎಕ್ಸಾಂಪಲ್ ತೊಗೊಂಡ್ರೆ ನೀವು, ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಕಂಪ್ಲೀಟ್ ಲೈಫ್ ತೋರಿಸೋದಿಲ್ಲ, ನಾನು ಯೂಟ್ಯೂಬಲ್ಲಿ ಕೂಡ ನನ್ನ ಕಂಪ್ಲೀಟ್ ಲೈಫ್ ತೋರಿಸೋದಿಲ್ಲ. ಎಷ್ಟೊಂದು ಜನಕ್ಕೆ ನಾನು ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ, ಎಷ್ಟೊಂದು ಇನ್ಫಾರ್ಮೇಷನ್ ನಿಮಗೂ ಕೂಡ ಗೊತ್ತಿಲ್ಲ ಅದು, ಆಯಿತಾ. ಸೊ ಅದನ್ನು ನಾನು ಸೀಕ್ರೆಟಾಗಿ ನನಗಿಷ್ಟ ಮೇಂಟೈನ್ ಮಾಡೋಕ್ಕೆ ನಾನು ಮೇಂಟೈನ್ ಮಾಡ್ತೀನಿ ಅದನ್ನ. ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ಏನು ತೋರಿಸ್ಬೇಕು ಅನ್ನೋ ಪಾಯಿಂಟ್ ಇರುತ್ತೆ ಅಷ್ಟೊಂದು ಮಾತ್ರ ತೋರಿಸಿ. ನಿಮ್ದೆಲ್ಲ ಸೀಕ್ರೆಟು ತೋರಿಸೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನೇನು ಹೈಡ್ ಮಾಡ್ಬೇಕನ್ಸುತ್ತೆ ಹೈಡ್ ಮಾಡಿ. ಸೊ ಕೆಲವು ಬರ್ತವೆ ಬೇಸಿಕ್ ನಾನ್ ನೆಗೋಷಿಯೇಬಲ್ಸ್ ಹೈಡ್ ಮಾಡೋದಕ್ಕೆ, ಅದು ನೀವು ಹೈಡ್ ಮಾಡಲೇಬೇಕು. ಯಾವ ಥರ ಅಂತಂದರೆ ನಿಮ್ಮ ಅಡ್ರೆಸ್ ಹೈಡ್ ಮಾಡಿ, ನಿಮ್ಮ ಫೋನ್ ನಂಬರು, ಇಮೇಲ್ ID, ಈ ಥರದ್ದೆಲ್ಲ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನೇನಿದೆ ಅದೆಲ್ಲದನ್ನು ಹೈಡ್ ಮಾಡಿ. ಆ್ಯಂಡ್ ನೀವು ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಟೈಮ್, ಸ್ಪೆಸಿಫಿಕ್ ಜಾಗಕ್ಕೆ ಹೋಗ್ತಿದ್ದೀರಾ ಅಂದರೆ ಅದನ್ನು ಯಾರಿಗೂ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ನಾನು ನಾಡಿದ್ದು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಷ್ಟೊತ್ತಿಗೆ ಅಂತ ಅಂದರೆ, ಈಗ ಯಾರಾದರೂ ಸ್ಟಾಕ್ ಮಾಡ್ತಿದ್ರೆ ನಿಮ್ಮನ್ನು, ಅವ್ರು ಎಕ್ಸಾಕ್ಟಾಗಿ ಆ ಟೈಮಿಗೆ ಬಂದುಬಿಟ್ಟು ಅಲ್ಲಿ ನಿಮಗೆ ಹಿಂಸೆ ಕೊಡೋ ಚಾನ್ಸಸ್ ಇರುತ್ತೆ, ಆಯಿತಾ. ಆ ಥರ ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳನ್ನು ನೀವು ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆ ಲೊಕೇಶನ್ ಆಗಲಿ,
ಆಯಿತಾ, ನಮ್ಮ ಮನೇಲಿ ಎಷ್ಟು ಡೋರ್ ಇದೆ, ಯಾವ್ಯಾವ ಕಡೆಯಿಂದ ಎಂಟ್ರೆನ್ಸ್ ಇದೆ, ಬೇಸಿಕಲಿ ಕಳ್ಳರಿಗೆ ಹೇಳ್ಕೊಟ್ಟಂಗೆ ಆಗುತ್ತೆ ನಿಮಗೆ. ಆಯಿತಾ, ನಮ್ಮ ಮನೆ ಎಂಟ್ರೆನ್ಸ್ ಇದು ಗುರು, ಇದೊಂದು ಸೀಕ್ರೆಟ್ ಪ್ಯಾಸೇಜ್ ಇದೆ, ನೀನು ಈ ಕಡೆಯಿಂದ ನುಗ್ಬಿಟ್ಟು ಬಂದರೆ ಈಸಿಯಾಗಿ ಕತ್ಕೊಂಡು ಹೋಗ್ಬೋದು ಅನ್ನೋ ಥರ. ಸೊ ಆ ಥರ ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳನ್ನು ಯಾರ ಜೊತೆನೂ ಶೇರ್ ಮಾಡಬಾರ್ದು ನೀವು, ಅದನ್ನೆಲ್ಲ ಹೈಡ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಫುಡ್ ರೀಲ್ಸ್ ಹಾಕ್ತೀನಿ, ನ್ಯೂಟ್ರಿಷನ್ ವೀಡಿಯೋಸ್ ಹಾಕ್ತೀನಿ, ಇದೇ ರೂಮಲ್ಲಿ ಶೂಟ್ ಮಾಡೋದು ನಾನು, ಇದೇ ಟೇಬಲ್ ಮೇಲೆ. ಆಯಿತಾ, ನಾನು ಅಷ್ಟೇ ತೋರಿಸ್ಕೊಂಡು 161 ಲಕ್ಷ ಫಾಲೋವರ್ಸನ್ನು ನಾನು ಗೇನ್ ಮಾಡಿದ್ದೀನಿ 1 ವರ್ಷದಲ್ಲಿ. ಆಯಿತಾ, ಏನಕ್ಕೆ ಅಂತಂದರೆ ಸ್ಮಾರ್ಟಾಗಿ ಥಿಂಕ್ ಮಾಡಿದೆ. ಎಲ್ಲದೂ ನನಗೆ ತೋರ್ಸೋಕೆ ಇಷ್ಟ ಇಲ್ಲ ನನ್ನ ಲೈಫಿಂದು. ಸಮ್ ಸ್ಪೆಸಿಫಿಕ್ ಸೆಗ್ಮೆಂಟ್ಗಳು, ಸ್ಪೆಸಿಫಿಕ್ ಫೇಸ್ಗಳು ತೋರ್ಸೋಕೆ ಇಷ್ಟ, ನಾನು ಅಷ್ಟನ್ನೇ ತೋರಿಸ್ತೀನಿ. ಸಿಂಪಲ್. ಆಯಿತಾ, ನೀವು ಕೂಡ ಅದನ್ನೇ ಮಾಡ್ಬೋದು. ನಿಮ್ದು ಏನು ಸ್ಪೆಸಿಫಿಕ್ ಏನಿರುತ್ತೆ ಅದನ್ನು ತೋರಿಸಿ. ವ್ಲಾಗಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಪ್ರೈವಸಿ ಡಿಸ್ರಪ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನೀವು ಕಂಫರ್ಟೇಬಲ್ ಆಗಿದ್ದರೆ ಅದನ್ನು ಮಾಡೋದ್ರಿಂದ ಮಾಡಿ. ಇನ್ ಕೇಸ್ ನಿಮಗೆ ಅದರಲ್ಲಿ ಕೂಡ ಸ್ವಲ್ಪ ಹೈಡ್ ಮಾಡ್ಬೇಕನ್ಸಿದ್ರೆ, ಕಂಫರ್ಟೇಬಲ್ ಇಲ್ಲ ಅಂದರೆ ವ್ಲಾಗನ್ನು ಅವಾಯ್ಡ್ ಮಾಡಿಬಿಟ್ಟು ಬೇರೆ ಏನಿದೆ ನಿಮ್ಮ ಸ್ಪೆಸಿಫಿಕ್ ಸ್ಕಿಲ್ನ ಅದ್ರ ಬಗ್ಗೆ ವಿಡಿಯೋ ಮಾಡಿ. ನೀವು ಸುಮ್ಮನೆ ಕೂತ್ಕೊಂಡು ಮಾತು ಕೂಡ ಆಡ್ಬೋದು. ಆಯಿತಾ, ಸೊ ಇವಾಗ ನೆಕ್ಸ್ಟ್ ಥಿಂಗಿಗೆ ಬಂದರೆ, ಈಗ ನೀವು ಹೇಳ್ಬೋದು ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ನನ್ನ ಹತ್ರ ಲೈಟಿಂಗ್ ಇಲ್ಲ, ಈ ಥರ ಪ್ರೊಫೆಷ್ನಲ್ ಲೈಟಿಂಗ್ ಇಲ್ಲ ನನ್ನ ಹತ್ರ, ಈ ಥರ ಪ್ರೊಫೆಷ್ನಲ್ ಲೈಟಿಂಗ್ ಇಲ್ಲ. ಆಯಿತಾ, ನನಗೆ ಹೆಂಗೆ ವೀಡಿಯೋ ಮಾಡಬೇಕು ಗೊತ್ತಾಗ್ತಿಲ್ಲ. ಬೇಸಿಕ್ಲಿ ಏನು ಗೊತ್ತಂದ್ರೋ, ಇದಿದ್ರೆ ಸಾಕು. ಈಗ ನೋಡ್ತಿದ್ದೀರಾ ಈ ವಿಡಿಯೋ ಅಂದರೆ ಫೋನಲ್ಲೇ ನೋಡ್ತಿರ್ತೀರಾ ಮೋಸ್ಟ್ಲಿ. ಒಂದು ಕ್ಯಾಮ್ರಾ ಇದೆ ನಿಮ್ಮ ಹತ್ರ, ಈಗ ಆಲ್ರೆಡಿ ಇದೆ. ಆಯಿತಾ, ಫ್ರಂಟ್ ಕ್ಯಾಮ್ರಾಯಿಂದ ಶೂಟ್ ಮಾಡೋಕ್ಕೆ ಹೋಗ್ಬೇಡಿ. ಫ್ರಂಟ್ ಕ್ಯಾಮ್ರಾದು ಕ್ವಾಲಿಟಿ ಕಮ್ಮಿ ಇರುತ್ತೆ. ಸೊ ಬ್ಯಾಕ್ ಕ್ಯಾಮ್ರಾಯಿಂದ ಶೂಟ್ ಮಾಡಿ, ಒಳ್ಳೆ ಕ್ವಾಲಿಟಿ ಬರುತ್ತೆ. ಆಯಿತಾ, ಲೈಟಿಂಗ್ ಇಲ್ವಾ, ಈಗ ನಾನು ಯಾವ ಲೈಟು ಯೂಸ್ ಮಾಡ್ತಿಲ್ಲ, ನ್ಯಾಚುರಲ್ ಲೈಟು. ಹೊರಗಡೆ ಏನು ಕಿಟಕಿಯಿಂದ ಲೈಟ್ ಬರ್ತಿದೆ, ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ, ಮುಖ ಕ್ಲಿಯರಾಗಿ ಕಾಣಿಸ್ಲಿ ಅಂತಷ್ಟೇ. ಸೊ ನೀವು ಅದೇ ಥರ ಸ್ವಲ್ಪ ಓಪನ್ ನ್ಯಾಚುರಲ್ ಸೋರ್ಸ್ ಹತ್ರ ನಿಂತ್ಕೊಂಡ್ಬಿಟ್ಟು ವಿಡಿಯೋ ಶೂಟ್ ಮಾಡಿ ಹಾಕ್ಬೋದು. ಸಿಂಪಲ್. ಒಂದೇನು ಅಂತ ಅಂದರೆ ಒಂದು ಟ್ರೈಪಾಡ್ ತೊಗೊಳ್ಳಿ ಅಷ್ಟೇ. ಚೀಪಾಗಿ ಒಂದು 500 ರೂಪಾಯಿಗೆ, ಒಂದು 1000 ರೂಪಾಯಿಗೆ ಆದರೂ ಬರೋ ಟ್ರೈಪಾಡ್ ತೊಗೊಳ್ಳಿ. ಆ್ಯಂಡ್ ನಿಮ್ಮ ಫೋನ್ ಅಟ್ಯಾಚ್ ಮಾಡಿ ಅದಕ್ಕೆ. ಆ್ಯಂಡ್ ಯಾವ್ದಾರೋ ಸ್ವಲ್ಪ ಸೈಜಲ್ಲಿ ಚಿಕ್ಕದಿರೋದು ತೊಗೊಂಡ್ರೆ ನೀವು ಟ್ರಾವೆಲ್ ಮಾಡೋಕ್ಕೂ ಈಸಿ ಆಗುತ್ತೆ. ಟ್ರೈಪಾಡು ಇಷ್ಟೇ ಬೇಕಾಗಿರೋದು, ಒಂದು ಟ್ರೈಪಾಡು. ನಿಮ್ಮ ಫೋನ್ ಆಲ್ರೆಡಿ ನಿಮ್ಮ ಹತ್ರ ಇದೆ. ಆ್ಯಂಡ್ ನಿಮಗೆ ಮೈಕ್ ಬೇಕು. ವಿಡಿಯೋ ಕ್ವಾಲಿಟಿ ಕಮ್ಮಿ ಆದರೂ ಪರವಾಗಿಲ್ಲ, ಆಡಿಯೋ ಕ್ವಾಲಿಟಿ ಕಮ್ಮಿ ಆದರೆ ಜನಕ್ಕೆ ಕೇಳೋಕ್ಕೆ ಇಷ್ಟ ಆಗೋದಿಲ್ಲ. ಆಯಿತಾ, ನಿಮ್ಮ ಮಾತೇ ನಿಮಗೆ ಬಿಸ್ನೆಸ್ ಇದರಲ್ಲಿ. ಆಯಿತಾ, ನೀವು ಚೆನ್ನಾಗಿ ಮಾತಾಡಿದ್ರೆ ಜನಕ್ಕೆ ಕ್ಲಿಯರಾಗಿ ಕೇಳಿದ್ರೆ ಆಡಿಯೋ ಅವ್ರಿಗೆ ನೋಡೋಕ್ಕೆ ಇಷ್ಟ ಆಗುತ್ತೆ. 1500 2000 ರೂಪಾಯಿಗೆಲ್ಲ ಒಂದು ಚೆನ್ನಾಗಿರೋ ಮೈಕ್ ಸಿಗುತ್ತೆ ನಿಮಗೆ. ಬೋಯಾ ಅಂತ ಕಂಪ್ನಿ ಬರುತ್ತೆ. ಏನಿಲ್ಲ, ಒಂದು ಟ್ರಾನ್ಸ್ಮಿಟರ್ ಇರುತ್ತೆ ನಿಮಗೆ, ಈ ಥರದೊಂದು ಟ್ರಾನ್ಸ್ಮಿಟರ್ ಇರುತ್ತೆ. ಇದನ್ನು ಫೋನಿಗೆ ಫಿಕ್ಸ್ ಮಾಡ್ಕೋತೀರಾ ಅಷ್ಟೇ ಹಿಂಗೆ. ಆ್ಯಂಡ್ ಮೈಕ್ ಹಾಕೊಂಬಿಟ್ಟು ಮಾತಾಡೋಕ್ಕೆ ಶುರು ಮಾಡ್ತೀರಾ. ಸಿಂಪಲ್. ಆಯಿತಾ, ಸೊ ಅಷ್ಟೇ. ಸೊ ಒಂದು ಮೈಕ್ ತೊಗೊಳ್ಳಿ, ಒಂದು ಟ್ರೈಪಾಡು ಆ್ಯಂಡ್ ನಿಮ್ಮ ಫೋನು. ಇಷ್ಟಿದ್ರೆ ಸಾಕು, ನೀವು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೋದು. ಮನೇಲಿರೋ ಏನು ನ್ಯಾಚುರಲ್, ಹೊರಗಡೆಯಿಂದ ಬರೋ ನ್ಯಾಚುರಲ್ ಲೈಟು, ಮನೇಲಿರೋದು ಏನು ಸೀಲಿಂಗ್ ಲೈಟ್ಸ್ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಂಡು ಅದರಲ್ಲೇ ಆಟಾಡ್ಕೊಂಡು ವೀಡಿಯೋಸ್ ಮಾಡಿ ಅಷ್ಟೇ. ಆಯಿತಾ, ಸೊ ತುಂಬ ಸಿಂಪಲ್. ಇಷ್ಟೇ ಬೇಸಿಕ್, ಇಷ್ಟೇ ಬೇಕಾಗಿರೋದು. ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಕ್ಯಾಮ್ರಾನೇ ಬೇಕು, ನನಗೆ ಪ್ರೊಫೆಷ್ನಲ್ ಲೆನ್ಸು, ಪ್ರೊಫೆಷ್ನಲ್ ಲೈಟಿಂಗ್ ಬೇಕು ಅಂತ ಏನೂ ಇಲ್ಲ. ಬೇಸಿಕ್ ಆ್ಯಂಡ್ ಮಿನಿಮಲಲ್ಲೇ ಮಾಡ್ಬೋದು. ನೀವು ಸ್ವಲ್ಪ ತಲೆ ಓಡಿಸ್ಬಿಟ್ಟು ಒಳ್ಳೆ ಆ್ಯಂಗಲ್ಲು ಅದು ಇದು ಸ್ವಲ್ಪ ಲೈಟಿಂಗ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮನೇಲಿ ಇರೋದ್ರಲ್ಲೇ ಚೆನ್ನಾಗಿ ಮಾಡಿ ನೋಡಿ. ಮಾತನ್ನು ಸ್ಟೋರಿ ಟೆಲ್ಲಿಂಗ್ ಬಿಲ್ಡ್ ಮಾಡ್ಕೊಳ್ಳಿ. ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿತ್ತು ಅಂತಂದರೆ ಜನ ಕೇಳ್ತಾರೆ. ಈಗ ಏನಾಗುತ್ತೆ ಗೊತ್ತಾ, ಯೂಟ್ಯೂಬಲ್ಲಿ ಇನ್ನೊಂದು ಫೀಚರ್ ಇದೆ. ಈಗ ನನ್ನ ಹತ್ರ ಯೂಟ್ಯೂಬ್ ಪ್ರೀಮಿಯಮ್ ಇದೆ. ಆಯಿತಾ, ಈ ಯೂಟ್ಯೂಬ್ ಪ್ರೀಮಿಯಮ್ ಇದ್ದರೆ ಏನಾಗುತ್ತೆ, ನನ್ನ ವೀಡಿಯೋ ಯಾವ್ದಾರು ಪ್ಲೇ ಮಾಡಿಬಿಟ್ಟು ನನ್ನ ಫೋನು ನಿಮಗೆ ಲಾಕ್ ಮಾಡಿದ್ರೆ ಬರೀ ಆಡಿಯೋ ಪ್ಲೇ ಆಗ್ತಾ ಇರುತ್ತೆ ಅದ್ರದ್ದು. ಈಗ ನಾನು ಕೆಲವು ವೀಡಿಯೋಸ್ನ ಪಾಡ್ಕ್ಯಾಸ್ಟ್ ಥರ ಕೇಳ್ತಿರ್ತೀನಿ, ಅಂದರೆ ಸ್ಕ್ರೀನ್ ಆಫ್ ಮಾಡಿಬಿಡ್ತೀನಿ. ಈಗ ನಡ್ಕೊಂಡೆಲ್ಲ ಹೋಗ್ತಾ ಇದ್ದೀನಿ. ಆಯಿತಾ, ಯಾಕಂದರೆ ಮಾತು ಚೆನ್ನಾಗಿತ್ತು, ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿತ್ತು ಅಂತ ಅಂದರೆ ನಾನು ಬರೀ ಮಾತೇ ಕೇಳ್ಕೊಂಡು ಹೋಗ್ತೀನಿ. ನಂಗೆ ವೀಡಿಯೋ ನೋಡೋ ಅವಶ್ಯಕತೆಯೇ ಇಲ್ಲ. ಆಯಿತಾ, ಸೊ ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿದ್ದರೆ ಅದನ್ನು ಮಾಡಿ. ಸ್ಟೋರಿ ಟೆಲ್ಲಿಂಗ್ ಇರಲೇಬೇಕು ಚೆನ್ನಾಗಿ, ಇಲ್ಲಾಂದರೆ ಇಂಪ್ರೂವ್ ಮಾಡ್ಕೊಳ್ಳಿ ಸ್ಟೋರಿ ಟೆಲ್ಲಿಂಗ್ನ. ಮಾತು ಚೆನ್ನಾಗಿದ್ರೆ ಫಾಲೋ ಮಾಡ್ತಾರೆ ಜನ, ನೋಡ್ತಾರೆ ನಿಮ್ಮ ವೀಡಿಯೋಸ್ನ. ಓಕೆನಾ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಇವಾಗ ಬೇಸಿಕಲಿ ಸ್ಟಾರ್ಟ್ ಹೆಂಗೆ ಮಾಡೋದು, ಸ್ಟಾರ್ಟ್ ಮಾಡಿ ಅಷ್ಟೇ. ಅದು ಹೆಂಗಾದರೂ ಇರಲಿ ಸ್ಟಾರ್ಟ್ ಮಾಡಿ. ನಿಮ್ಮ ವಿಡಿಯೋ ನಿಮಗೆ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಅನ್ನಿಸ್ತಿಲ್ವ, ಪೋಸ್ಟ್ ಮಾಡಿಬಿಟ್ಟು ನೋಡಿ ಎಷ್ಟು ರೆಸ್ಪಾನ್ಸ್ ಬರುತ್ತೆ ನೋಡಿ, ಎಷ್ಟು ಜನ ಲೈಕ್ ಮಾಡ್ತಾರೆ ನೋಡಿ. ಆಯಿತಾ, ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಆ ಬೇಸಿಸ್ ಮೇಲೆ ನೋಡಿ. ಫಸ್ಟ್ ಒಂದು 50ರಿಂದ 100 ವಿಡಿಯೋ ಯಾರ್ದು ಓಡೋದಿಲ್ಲ. ಆಯಿತಾ, ತುಂಬ ರೇರ್ ಕೇಸಲ್ಲಿ ಓಡುತ್ತೆ. ನಂದು ಇನ್ಸ್ಟಾಗ್ರಾಮಲ್ಲಿ ಇನಿಷಿಯಲಿ ಕೆಲವು ವಿಡಿಯೋ ಟೇಕ್ ಆಫ್ ಆಯಿತು. ನಾನು ಸಡನ್ನಾಗಿ ಅನಲೈಸ್ ಮಾಡಿದೆ, ಓ ಈ ಥರ ವೀಡಿಯೋಸ್ ಓಡ್ತಾ ಇದೆ, ಫುಡ್ ರಿಲೇಟೆಡ್, ನ್ಯೂಟ್ರಿಷನ್ ರಿಲೇಟೆಡ್ ವೀಡಿಯೋಸ್ ಓಡ್ತಿದೆ. ನನ್ನ ಜಿಮ್ ರಿಲೇಟೆಡ್ ವೀಡಿಯೋಸ್ ಯಾವುದೂ ಓಡ್ತಿಲ್ಲ. ನಾನೇನು ಮಾಡಿದೆ ಅಂದರೆ ಜಿಮ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಕಟ್ ಡೌನ್ ಮಾಡಿದೆ, ನ್ಯೂಟ್ರಿಷನ್ನ ಫುಲ್ ಬೂಸ್ಟ್ ಮಾಡಾಕ್ದೆ ಹಿಂಗೆ. ಆಯಿತಾ, ಎವ್ರಿ ವೀಕ್ 3-4 ರೀಲ್ಸ್ ಹಾಕ್ತಾಯಿದ್ದೀನಿ. ಅವಾಗ ಏನಾಯಿತು, ಸಡನ್ನಾಗಿ ಅದು ಕ್ಯಾಚಪ್ ಆಯಿತು ನಂದು. ಆಯಿತಾ, ಸಡನ್ನಾಗಿ ಕ್ಯಾಚಪ್ ಆಯಿತು ಆ್ಯಂಡ್ ಫಾಲೋವರ್ಸ್ ಬರೋಕ್ಕೆ ಶುರು ಆದರು ರ್ಯಾಪಿಡ್ ಪೇಸಲ್ಲಿ. ಸೊ ಹಾಗೆ ನೀವು ನೋಡಬೇಕು, ನಿಮ್ಮ ಕಾಂಟೆಂಟನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಈಗ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಿದ್ದೆ ನಾನು. ಈಗ ನಾನು ಒಂದು 3 ಮಂತ್ಸಿಂದ ಯೂಟ್ಯೂಬ್ ಶುರು ಮಾಡಿರೋದಷ್ಟೇ. 3 ಮಂತ್ಸ್ ಅಷ್ಟೇ ಆಗಿರೋದು ನಾನು ಶುರು ಮಾಡಿ. 12,000 ಫಾಲೋವರ್ಸ್ ಆಗಿದ್ದಾರೆ. ಥ್ಯಾಂಕ್ಸ್. ಆಯಿತಾ,
ಸೊ ಅದು ಹೆಂಗೆ ಅಂತಂದರೆ ಕೆಲವು ವೀಡಿಯೋಸ್ ನೋಡ್ತೀನಿ ನಾನು, ಜನಕ್ಕೆ ಡೇ ಇನ್ ಎ ಲೈಫ್ ಆ ಥರದ್ದು ಇಷ್ಟ ಆಗುತ್ತೆ, ಫ್ಯಾಟ್ ಲಾಸ್ ಮೇಲೆ ವೀಡಿಯೋಸ್ ಇಷ್ಟ ಆಗುತ್ತೆ ಆಯಿತಾ. ಕೆಲವು ರ್ಯಾಂಡಮ್ ಟಾಪಿಕ್ಸ್ ಬಗ್ಗೆ ವೀಡಿಯೋಸ್ ನೋಡೋದಿಲ್ಲ ಜನ. ಈ ಟಾಪಿಕ್ ಮೇಲೆ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ ಈ ವಿಡಿಯೋ ಓಡುತ್ತೆ ಅಂತ, ಟು ಬಿ ಆನೆಸ್ಟ್. ಬಟ್ ಎಷ್ಟೊಂದು ಜನ ಕೇಳ್ತಿದ್ದರಿಂದ ಆ್ಯಂಡ್ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದರಲ್ಲಿ, ಆ್ಯಂಡ್ ನೀವು ಯಾವ ಟಾಪಿಕ್ ಮೇಲೆ ಬೇಕಾದ್ರೂ ಕಾಂಟೆಂಟ್ ಮಾಡ್ಬೋದು ಅಂತ ಪ್ರೂವ್ ಮಾಡೋದಕ್ಕೆ ಈ ವಿಡಿಯೋ ಹಾಕ್ತಾಯಿದ್ದೀನಿ ಇವಾಗಷ್ಟೇ ಆಯಿತಾ. ಇಟ್ ಡಸಂಟ್ ಮ್ಯಾಟರ್ ಎಷ್ಟಾದರೂ ವ್ಯೂಸ್ ಬರಲಿ, ಎಷ್ಟಾದರೂ ಲೈಕ್ಸ್ ಬರಲಿ, ಎಷ್ಟಾದರೂ ಕಾಮೆಂಟ್ಸ್ ಬರಲಿ, ಇಟ್ ಡಸಂಟ್ ಮ್ಯಾಟರ್. ನನ್ನ ಸ್ಕಿಲ್ ಇಂಪ್ರೂವ್ ಆಯಿತಾ, ಒಂದು ಸ್ವಲ್ಪ ಮಾತಾಡೋದು ಕಲ್ತ್ನಾ, ಏನೋ ಒಂದು ಹೊಸ ಟಾಪಿಕ್ ಶೇರ್ ಮಾಡೋದನ್ನ ನಿಮ್ಮ ಜೊತೆ, ನನಗೂ ಸ್ವಲ್ಪ ಮೈಂಡ್ ರಿಫ್ರೆಶಿಂಗ್ ಆಗಿತ್ತಾ, ಅಷ್ಟೇ ಆಯಿತಾ. ಆ್ಯಂಡ್ ನಾನು ವೀಡಿಯೋ ಹಾಕ್ತಾನೆ ಇರ್ತೀನಿ. ಒಂದು ವೀಡಿಯೋ ಓಡಲಿಲ್ಲ ಅಂದರೆ ಏನು, ನಾನು ಇದಾದಮೇಲೆ ಇನ್ನೂ 1000 ವೀಡಿಯೋಸ್ ಹಾಕ್ತೀನಿ. ಯಾವ್ದಾದ್ರು ಓಡುತ್ತೆ ಆಯಿತಾ, ಎಲ್ಲಿಂದನಾದ್ರೂ ಫಾಲೋವರ್ಸ್ ಬಂದೇ ಬರ್ತಾರೆ ಆಯಿತಾ, ಜನ ನೋಡ್ತಾರೆ ಅವ್ರಿಗೆ ಇಷ್ಟ ಇದ್ದರೆ ಅಷ್ಟೇ. ನೀವು ಕೂಡ ಲೈಕ್ ಸ್ಟಾರ್ಟ್ ಮಾಡಿ, ತುಂಬ ಯೋಚಿಸೋಕೆ ಹೋಗ್ಬಿಡಿ. ಓವರ್ ಥಿಂಕಿಂಗ್ ಕಿಲ್ಸ್ ಅಷ್ಟೇ. ಓವರ್ ಥಿಂಕಿಂಗ್ ಯಾರಿಗೂ ಏನೂ ಉಪಯೋಗ ಮಾಡ್ಕೊಡೋದಿಲ್ಲ ನಿಮಗೆ. ನಾನು ಸ್ಟಾರ್ಟಿಂಗ್ ಯೋಚಿಸ್ತಾ ಇದ್ದಂಗೆ ನಾನು ಕಂಪ್ಲೀಟ್ 6 ಪ್ಯಾಕ್ಸ್ ಬಂದಾಗಲೇ ನಾನು ವೀಡಿಯೋಸ್ ಶುರು ಮಾಡಬೇಕು ಅಂತ. ಬಟ್ ನನ್ನ ರೆಸಿಪಿ ವೀಡಿಯೋಸಲ್ಲಿ ನನ್ನ ಬಾಡಿನೇ ತೋರಿಸ್ಲಿಲ್ಲ, ವೇಸ್ಟ್ ಆಗೋಯ್ತಲ್ಲ, ನಾನು ಅದನ್ನು ಮುಂಚೆನೇ ಮಾಡ್ಬೋದಿತ್ತು ಆಯಿತಾ. ಸೊ ಆ ಥರ ಲೈಕ್ ವೆಯ್ಟ್ ಮಾಡೋಕೆ ಹೋಗ್ಬಿಡಿ, ಶುರು ಮಾಡಿ. ಇನ್ ಕೇಸ್ ನೀವೇನಾದರೂ ಫ್ಯಾಟ್ ಲಾಸಿಂದು ಫೇಸಲ್ಲಿ ಇದ್ದೀರಾ ಅಂದರೆ ಫ್ಯಾಟ್ ಲಾಸ್ ಆಗೋವರೆಗೂ ಕಾಯಕ್ಕೆ ಹೋಗ್ಬಿಡಿ. ನಿಮ್ದು ಇಡೀ ಫ್ಯಾಟ್ ಲಾಸ್ ಜರ್ನಿನ ಅದೇ ಜರ್ನಿ ಟೈಮಲ್ಲೇ ಶೇರ್ ಮಾಡೋಕ್ಕೆ ಶುರು ಮಾಡಿ ಜನಕ್ಕೆ. ಓಕೆ, ಇವತ್ತು ನಂದು ಈ ವಾರ ಎಷ್ಟು ಫ್ಯಾಟ್ ಕಮ್ಮಿ ಆಗಿದೆ, ವೆಯ್ಟ್ ಎಷ್ಟು ಲಾಸ್ ಆಗಿದೆ, ನಾನು ಏನೇನು ತಿಂತಾ ಇದ್ದೀನಿ ಎವ್ರಿ ಡೇ ಆಯಿತಾ, ನೀವು ಅದನ್ನೆಲ್ಲ ಮಾಡ್ಬೋದು. ಆ್ಯಂಡ್ ಎವ್ರಿ ಡೇ ವೀಡಿಯೋ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಗೇನಾದ್ರು ಎವ್ರಿ ಡೇ ಹಾಕೋ ಕೆಪಾಸಿಟಿ ಇದೆ, ಕ್ಯಾಲಿಬರ್ ಇದೆ ಅಂತಂದರೆ ಮಾಡಿ. ಇನ್ ಕೇಸ್ ಏನಾದರೂ ಇಲ್ಲ, ನಾನು ಬ್ಯುಸಿ ಇದೆ ಲೈಫು, ಟೈಮ್ ಫ್ರೇಮ್ ನನಗೆ ಸೂಟ್ ಆಗೋದಿಲ್ಲ, ನಂತರ ಎವ್ರಿ ಡೇ ಹಾಕೋಕ್ಕಾಗ್ತಿಲ್ಲ, ನಾನು ಇನಿಷಿಯಲಿ ಹಾಕ್ತಿದ್ದೆ, ಇವಾಗ ಆಗ್ತಿಲ್ಲ, ಸೊ ನಾನು ಎವ್ರಿ 2 ಡೇಸ್ ಒನ್ಸ್ ಹಾಕ್ತೀನಿ, 3 ಡೇಸ್ ಒನ್ಸ್ ಹಾಕ್ತೀನಿ. ನಿಮ್ಗೆ ಯಾವುದು ಸೂಟೇಬಲ್ ಇದೆ ಆ ಪೇಸ್ ಇಟ್ಕೊಂಡ್ಬಿಟ್ಟು ವೀಡಿಯೋ ಹಾಕೋಕ್ಕೆ ಶುರು ಮಾಡಿ ಅಷ್ಟೇ ಆಯಿತಾ. ತುಂಬ ಸಿಂಪಲ್, ಶುರು ಮಾಡಿ. ತುಂಬ ಓವರ್ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ. ಜನ ಏನು ಯೋಚಿಸ್ತಾರೆ ಅಂತ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಜನ ಯಾರೂ ಸ್ಟಾರ್ಟಿಂಗಲ್ಲಿ ನಿಮಗೆ ಒಳ್ಳೇದು ಕೂಡ ಬಯಸೋದಿಲ್ಲ, ನಿಮ್ಮ ಬಗ್ಗೆ ಒಳ್ಳೇದು ಕೂಡ ಯೋಚಿಸೋದಿಲ್ಲ ಆಯಿತಾ. ಆಡ್ಕೊಳಕ್ಕೆ ಬರ್ತಾರೆ, ನಗಾಡ್ತಾರೆ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನೇ ನಗಾಡುತ್ತೆ ನಿಮ್ಮ ಮೇಲೆ. ಏನು ಆಡ್ ಫೀಲ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಮಗೂ ಕೂಡ ಆಗಿದೆ, ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಅದು ಫೀಲ್ ಆಗಿದೆ ಆಯಿತಾ. ನಿಮಗೂ ಕೂಡ ಹಾಗೆ ಆಗುತ್ತೆ ಅದು. ನಿಮ್ಗೇನಾದರೂ ನೀವು ಹೆಂಗಿರಬೇಕು ಗೊತ್ತಾ ಮೈಂಡ್ಸೆಟ್ಟು, ಯಾರು ಏನಾದರೂ ಯೋಚಿಸ್ಲಿ, ನನ್ನ ಲೈಫು, ನನ್ನ ಕರಿಯರು ನಾನು ಬಿಲ್ಡ್ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ಟಲ್ಲಿ ಹೋದರೆ ನೀವು ಬಿಲ್ಡ್ ಮಾಡ್ತೀರಾ. ಇನ್ ಕೇಸ್ ನೀವು ಅದು ಬಿಟ್ಟು ಇಲ್ಲ ನನಗೆ ಎಲ್ಲದೂ ಬಾದರ್ ಆಗುತ್ತೆ, ನಾನು ಮೆಂಟಲಿ ಸ್ವಲ್ಪ ವೀಕ್ ಇದ್ದೀನಿ, ನಾನು ಎಲ್ಲದನ್ನೂ ಮನಸ್ಸಿಗೆ ಹಾಕೋಬಿಡ್ತೀನಿ ಅಂದರೆ ಇವರೆಲ್ಲರನ್ನೂ ಬ್ಲಾಕ್ ಮಾಡಿ. ನಿಮ್ದು ಇಡೀ ಫ್ಯಾಮಿಲಿ, ನಿಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಅವ್ರನ್ನೂ ಕೂಡ ಸೋಷಿಯಲ್ ಮೀಡಿಯಲ್ಲಿ ಬ್ಲಾಕ್ ಮಾಡಿ. ನೀವೇನಾದರೂ ಶುರು ಮಾಡ್ತಿದ್ರ ಸೋಷಿಯಲ್ ಮೀಡಿಯಾಲಿ ಅಂತಂದರೆ ಫ್ರೆಂಡ್ಸನ್ನ ಬ್ಲಾಕ್ ಮಾಡಿ, ರಿಲೇಟಿವ್ಸ್ ಬ್ಲಾಕ್ ಮಾಡಿ. ಕಂಪ್ಲೀಟ್ ರ್ಯಾಂಡಮ್ ಸ್ಟ್ರೇಂಜರ್ಸಿಗೆ ನಿಮ್ಮ ವೀಡಿಯೋಸ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟೇ ಆಯಿತಾ. ಅವಾಗ ಇಷ್ಟೆಲ್ಲ ಬ್ಲಾಕ್ ಆದಾಗ ಅವ್ರು ಯಾರೂ ನಿಮ್ಮ ವೀಡಿಯೋಸ್ ನೋಡೋದಿಲ್ಲ. ಕಂಪ್ಲೀಟಾಗಿ ರ್ಯಾಂಡಮ್ ಸ್ಟ್ರೇಂಜರ್ಸಿಗೆ ತೋರ್ಸೋಕ್ಕೆ ಶುರು ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಸಿಂಪಲ್, ಇಲ್ಲ ಯೂಟ್ಯೂಬ್ ಆಯಿತಾ. ಯೂಟ್ಯೂಬಲ್ಲಿ ಬ್ಲಾಕ್ ಮಾಡೋಕ್ಕಾಗೋದಿಲ್ಲ, ಇನ್ಸ್ಟಾಲ್ ಮಾಡ್ಬೋದು. ಸೊ ತುಂಬ ಸಿಂಪಲ್ ವೇ ಇಷ್ಟೇ. ಆಮೇಲೆ ಲೈಕ್ ಅವರೇ ಒಂದು 100K ಹಿಟ್ ಆಯಿತು ನಿಮಗೆ ಅಂದರೆ ಅವರೇ ಬಂದ್ಬಿಟ್ಟು ಏನು ಮಚಾ ಸೂಪರ್ ವೀಡಿಯೋ ಕ್ರೇಜಿ, ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನನ್ನು ಫಾಲೋ ಮಾಡ್ತಾರೆ, ಅವರೆಲ್ಲ ಬಂದ್ಬಿಟ್ಟು ನನಗೆ ಕೇಳ್ತಿದ್ರು, ವಿಶಾಲ್ ಈ ಥರ ಎಲ್ಲ ಕಾಂಟೆಂಟ್ ಮಾಡ್ತಾನಲ್ವಾ, ನಿನ್ನ ಫ್ರೆಂಡ್ ಅಲ್ವಾ, ನಾನು ಫಾಲೋ ಮಾಡ್ತೀನಿ, ಸೂಪರ್ ಕಾಂಟೆಂಟ್ ಅಂತೆಲ್ಲ. ಇದು ನನ್ನ ಜೊತೆನೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಯಿತಾ. ಸ್ಟಾರ್ಟಿಂಗ್ ಮಾಡಿದಾಗ ಯಾರೂ ಬಂದು ಹೇಳೋದಿಲ್ಲ, ಅವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕೆ ಇಷ್ಟ ಇಲ್ವಲ್ಲ. ಅದೇ ನೀವು ಒಂದು ಸತಿ ಗ್ರೋ ಆದಮೇಲೆ ಎಲ್ಲರಿಗೂ ಬಂದುಬಿಟ್ಟು ನಿಮ್ಮ ಹತ್ರ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋ ಫೀಲ್ ಇರುತ್ತೆ. ಸೊ ಅದು ಹಾಗೇ ಆಗುತ್ತೆ, ಒಂದು ಟೈಮ್ ಬಂದೇ ಬರುತ್ತೆ. ನಿಮ್ದು ಹಾರ್ಡ್ ವರ್ಕ್ ನೀವು ಕೀಪಪ್ ಮಾಡಿ ಆಯಿತಾ. ನಿಮ್ಮ ಎಫರ್ಟ್ ಹಾಕಿ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡಿ. ಎಡಿಟಿಂಗ್ ಆಮೇಲೆ ಎವ್ರಿ ಡೇ ಸ್ವಲ್ಪ ಕಲಿತಾ ಹೋಗಿ. ಲೈಕ್ ಎಡಿಟಿಂಗ್ ಹೆಂಗೆ ಮಾಡೋದು, ಶೂಟಿಂಗ್ ಹೆಂಗೆ ಮಾಡೋದು, ಮಾತಾಡೋದು ಹೆಂಗೆ, ವಾಯ್ಸ್ ರೆಕಾರ್ಡ್ ಹೆಂಗೆ, ಎವ್ರಿ ಡೇ ಸ್ವಲ್ಪ ಇಂಪ್ರೂವ್ಮೆಂಟ್ ಇರಬೇಕು ನಿಮಗೆ ಆಯಿತಾ. ಸೊ ಇದಿದ್ದಾಗ ಲೈಕ್ ಹಾಗೇ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಡಿಫ್ರೆಂಟ್ ಇದೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ಫಾಸ್ಟ್ ಪೇಸ್ಡ್ ಕಾಂಟೆಂಟ್ ಓಡುತ್ತೆ. ಹುಕ್ ಇರಬೇಕು, 3 ಸೆಕೆಂಡ್ಸ್ ಒಳಗಡೆ ಫಾಸ್ಟಾಗಿರಬೇಕು ವೀಡಿಯೋ. ಅದೇ ನೀವೇನಾದರೂ ಇಲ್ಲ ನನಗೆ ಸ್ಲೋ ಆಗಿ ಮಾತಾಡೋಕ್ಕೆ ಇಷ್ಟ, ನಂಗೆ ಸ್ಲೋ ಆಗಿ ಆರಾಮಾಗಿ ನಾನು ಟೈಮ್ ತೊಗೊಂಡು ಜನಕ್ಕೆ ಶೇರ್ ಮಾಡೋಕ್ಕೆ ಇಷ್ಟ ಅಂದರೆ ಯೂಟ್ಯೂಬಲ್ಲಿ ಲಾಂಗ್ ಫಾರ್ಮ್ ವೀಡಿಯೋಸ್ ಮಾಡಿ ಈ ಥರ, ಅದು ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ಇನ್ನೂ ಡೀಪಾಗಿ ಡೀಟೇಲ್ಸ್ ಬೇಕು, ಲೈಕ್ ಸ್ಪೆಸಿಫಿಕ್ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಫಾಲೋವರ್ಸ್ ತರೋದು, ವ್ಯೂಸ್ ಬೇಕು, ಇಲ್ಲ ಸ್ಪೆಸಿಫಿಕ್ ಯೂಟ್ಯೂಬಲ್ಲಿ ಹೆಂಗೆ ವ್ಯೂಸ್ ತರಬೇಕು, ಫಾಲೋವರ್ಸ್ ತರಬೇಕಂದ್ರೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಸ್ಪೆಸಿಫಿಕ್ಕಾಗಿ ಯಾವ ಪ್ಲ್ಯಾಟ್ಫಾರ್ಮ್ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಆ್ಯಂಡ್ ನಿಮ್ದು ಯಾವ ಫೀಲ್ಡ್ ಇದೆ ಅಂತ. ಅದಕ್ಕೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ. ಒಂದೇ ವೀಡಿಯೋಲಿ ಎಲ್ಲದನ್ನೂ ಕವರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ವಿಡಿಯೋಲಿ ಬೇಸಿಕಲಿ ಇಷ್ಟೇ, ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಹೆಲ್ಪೇ ಆಗುತ್ತೆ, ಯಾರಿಗೂ ಏನೂ ಡಿಸಪಾಯಿಂಟ್ ಆಗೋದಿಲ್ಲ ಕಾಂಟೆಂಟ್ ಕ್ರಿಯೇಷನಿಂದ. ಅಟ್ಲೀಸ್ಟ್ 1 ಇಯರ್ ಕಾಂಟೆಂಟ್ ಕ್ರಿಯೇಷನಿಗೆ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಲೈಫಲ್ಲಿ ಏನೇನು ಚೇಂಜಸ್ ಆಗ್ತಿದೆ ನಿಮಗೆ ಪಾಸಿಟಿವ್ ಆಗಿ ಅಂತ. ಓಕೆನಾ? ಸೊ ಅಷ್ಟೇ. ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ಕೇಳಿ. ಇನ್ನೂ ಇದ್ರದ್ದು ಫಾಲೋ ಅಪ್ ವೀಡಿಯೋಸ್ ಬೇಕು ಅಂತಂದರೆ ಪಾರ್ಟ್ 2 ಪಾರ್ಟ್ 3 ಮಾಡ್ತೀನಿ ಇನ್ಸ್ಟಾ ಮತ್ತು ಯೂಟ್ಯೂಬ್ ಮೇಲೆ. ಕಾಮೆಂಟಲ್ಲಿ ಹೇಳಿ ನನಗೆ.
ಓಕೆನಾ? ಸಿಗೋಣ. ಯಾರಿಗೂ ಹೆದರಬೇಡಿ, ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಅಷ್ಟೇ. ನಾನು ನಿಮ್ಮ ಸಪೋರ್ಟಲ್ಲಿ ಇದ್ದೀನಿ. ನಿಮ್ದು ಏನಾದ್ರು ಹೊಸ ಪೇಜ್ ಇತ್ತು ಅಂತಂದರೆ ನನಗೆ ಹೇಳಿ, ನಾನು ಫಾಲೋ ಮಾಡ್ತೀನಿ. ಓಕೆನಾ? ಸಿಗೋಣ. ಬಾಯ್.